ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್. ನಮ್ಮ ಸೋಲರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೊಂದು ಅನ್ಬಾಕ್ಸಿಂಗ್ ವಿಡಿಯೋ. ಇದು ಬಂದು ಇದು 5 ಕಿಲೋವ್ಯಾಟ್ ಆನ್ ಗ್ರಿಡ್ ಇನ್ವರ್ಟರ್. ಇಲ್ಲಿ ನೋಡ್ಬೋದು 5 ಕಿಲೋವ್ಯಾಟ್. ಸೊ ಈ ಥರ ಪ್ಯಾಕ್ ಮಾಡಿ ನಮಗೆ ಬರುತ್ತೆ. ಸೊ ನಮ್ಮ ಆಫೀಸ್ಗೆ ಬರುತ್ತೆ. ಫಸ್ಟ್ ನಮ್ಮ ಆಫೀಸಿಂದ ನಾವು ಕಸ್ಟಮರ್ ತೊಗೊಂಡೋಗ್ತೀವಿ. ಸೊ ಇವತ್ತೊಂದು 5 ಕಿಲೋವ್ಯಾಟ್ ಇನ್ಸ್ಟಾಲೇಷನ್ ಇದೆ. ಸೊ ನಾನು ಜಸ್ಟ್ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಯಾವ ಥರ ಇನ್ವರ್ಟರ್ ಇರುತ್ತಂತ. ಸೊ ಆನ್ ಗ್ರಿಡ್ ಅನ್ನೋದು ನೀವು ಯೂಸ್ ಮಾಡ್ತೀರಾ. ಎಕ್ಸಸ್ ಇರೋದು KBಗೆ ಹೋಗುತ್ತೆ. ಸೊ ನೆಟ್ ಮೀಟ್ರಿ ಅಂತಾರೆ ಇದನ್ನು ನಮ್ಮ ಇದರಲ್ಲಿ. ಸೊ ನೀವು ಯೂಟಿಲೈಸ್ ಮಾಡೋದು ಮಾಡ್ಕೊಳ್ಬೋದು. ಎಕ್ಸಸ್ ಇರೋದು KBಗೆ ಹೋಗುತ್ತೆ. ಅದನ್ನು ಆನ್ ಗ್ರಿಡ್ ಇನ್ವರ್ಟರ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬ್ಯಾಟ್ರಿ ಬರೋಲ್ಲ. ತುಂಬ ಜನ ಅದೊಂದು ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಸೊ ಆನ್ ಗ್ರಿಡ್ ಇನ್ವರ್ಟರ್ ಅಂದರೆ ಜಸ್ಟ್ ನೀವು ಯೂಟಿಲೈಸ್ ಮಾಡ್ಕೊಳ್ಬೋದು ಅಷ್ಟೇ. ಸೊ ಇದರಲ್ಲಿ ಬ್ಯಾಟ್ರೀಸ್ ಏನೂ ಬರೋಲ್ಲ. ಪ್ಯಾನಲಿಂದ ಸ್ಟ್ರೈಟ್ ಈ ಇನ್ವರ್ಟರ್ ಕನೆಕ್ಟ್ ಆಗುತ್ತೆ. ಇನ್ವರ್ಟರಿಂದ ಸ್ಟ್ರೈಟು ಸೊ ನೀವು ನೋಡ್ಬೋದು ಇದು ಮ್ಯಾನುವಲ್ಲು. ಇದು ಕಂಪ್ಲೀಟ್ 5 ಕಿಲೋವ್ಯಾಟ್ ಮ್ಯಾನುವಲ್ ಇರುತ್ತೆ ಇದರಲ್ಲಿ. ಇದು ಟೆಸ್ಟ್ ಸರ್ಟಿಫಿಕೇಟ್. ಇನ್ವರ್ಟರ್ ವರ್ಕಿಂಗ್ ಇದೆ ಅಂತ ನೀಟಾಗಿ ಎಲ್ಲ ಪ್ಯಾರಾಮೀಟರ್ಸ್ ಅಕಾರ್ಡಿಂಗ್ ಇದೆ ಅಂತ ಟೆಸ್ಟ್ ಸರ್ಟಿಫಿಕೇಟ್. ಇದು ನೋಡ್ಬೋದು ನೀವು. ಸೊ ಇದು 5 ಕಿಲೋವ್ಯಾಟ್ ಇನ್ವರ್ಟರ್, 3 ಫೇಸ್ ಇನ್ವರ್ಟರ್ ಇದು. ಸೊ ಇದೊಂದು ಪೀನಿಯಾ ಕಸ್ಟಮರ್ ಇವತ್ತು ಇನ್ಸ್ಟಾಲೇಷನ್ ಇದೆ. ಸೊ ಇನ್ವರ್ಟರ್ ಬಂದಿದೆ. ಸೊ ಸಿಂಪಲ್ ಇರುತ್ತೆ. ನಾರ್ಮಲ್ ಡಿಸ್ಪ್ಲೇ ಇರುತ್ತೆ. ಆನ್ ಗ್ರಿಡ್ ಇರೋದ್ರಿಂದ ಹೈಬ್ರಿಡಲ್ಲಿ ಮಾತ್ರ ನಿಮಗೆ ಟಚ್ ಸ್ಕ್ರೀನ್ ಟೈಪ್ ಡಿಸ್ಪ್ಲೇಸ್ ಬರುತ್ತೆ. ಸೊ ಇಷ್ಟೇ ಚಿಕ್ಕದು ಬರುತ್ತೆ. ಸೊ 5 ಆಗಲಿ 6 ಆಗಲಿ 8 ಆಗಲಿ ಸಿಮಿಲರ್ ಸೈಜಸ್ ಇರುತ್ತೆ ನಿಮಗೆ. ಅಷ್ಟೇನು ಡಿಫ್ರೆನ್ಸ್ ಇರಲ್ಲ. ಸಿಮಿಲರ್ ಬಾಕ್ಸ್ ಇರುತ್ತೆ. ಈ ಥರ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಇದು ಬಂದುಬಿಟ್ಟು ಆ್ಯಕ್ಚುಲಿ ಕಮ್ಯುನಿಕೇಷನ್ ಕೇಬಲ್ ಅನಿಸುತ್ತೆ. ಎಸ್ ಕರೆಕ್ಟ್. ಸೊ ಇದು ಕಮ್ಯುನಿಕೇಷನು. ಸೊ ಇದು ಎಲ್ಲನೂ ಆ್ಯಪ್ ಬೇಸ್ಡ್ ಇರುತ್ತೆ. ಸೊ ಹಂಗಾಗಿ ಇಲ್ಲಿಲ್ಲ ಹಾಕಬೇಕು ಆ್ಯಕ್ಚುಲಿ ಕೆಳಗಡೆ. ಇದನ್ನು ತೆಗೆದುಬಿಟ್ಟು ಇದರೆಲ್ಲ ಕನೆಕ್ಷನ್ ಕೊಟ್ಟರೆ ಸೊ ನೀವು ನಾರ್ಮಲ್ ವೈಫೈ ಇಲ್ಲಾಂದರೆ GSM ನಿಮ್ಮ ಮನೇಲಿ ಕನೆಕ್ಷನ್ ಇತ್ತಂದ್ರೆ ಅದರಿಂದ ನೀವು ನೋಡ್ಕೊಳ್ಬೋದು ಎಷ್ಟು ಯೂನಿಟ್ ಜನ್ರೇಟ್ ಆಗ್ತಾಯಿದೆ, ಏನೋ ಎರರ್ಸ್ ಇದೆಯಾ, ಯಾವ ಥರ ಇದ್ದರೂ ಇದ್ರಲ್ಲಿ ನೀಟಾಗಿ ಕ್ಲೀನಾಗಿ ತೋರಿಸುತ್ತೆ. ಸೊ ನೋಡಿ ಇಷ್ಟೇ ಬರುತ್ತೆ ಇನ್ವರ್ಟರು. ಸೊ ಇದು 6 ಕಿಲೋವ್ಯಾಟ್ ಇನ್ವರ್ಟರ್. ಕಂಪ್ಲೀಟಾಗಿ 2 ಸ್ಟ್ರಿಂಗ್ ಇರುತ್ತೆ ಇದರಲ್ಲಿ. ನೀವು 2 ಸ್ಟ್ರಿಂಗ್ಗೆ ಕನೆಕ್ಷನ್ ಕೊಡ್ಬೋದು. ಸೊ ಇವ್ರಿಗೆ ಹಾಕ್ತಾ ಇರೋದು ಬಂದ್ಬಿಟ್ಟು ನಾವು ಶೀಟ್ ರೂಫ್ ಇರೋದ್ರಿಂದ 535 ವ್ಯಾಟ್ದು ಹಾಫ್ ಕಟ್ ಪ್ಯಾನಲ್ಸ್ ಆಗ್ತಾ ಇದೀವಿ. 10 ಪ್ಯಾನಲು. ಸೊ 5 ಪ್ಯಾನಲ್ ಒಂದು ಸ್ಟ್ರಿಂಗ್, ಇನ್ನೊಂದು 5 ಪ್ಯಾನಲ್ ಒಂದು ಸ್ಟ್ರಿಂಗ್ ಕೊಡ್ತೀವಿ. ಆ ಇನ್ಸ್ಟಾಲೇಷನ್ ವೀಡಿಯೋನು ಬೇಗ ಹಾಕ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ಈ ಇನ್ವರ್ಟರ್ಗೆ ನಿಮಗೆ 8 ಇಯರ್ಸ್ ವ್ಯಾರಂಟಿ ಇರುತ್ತೆ ಕಂಪ್ಲೀಟಾಗಿ. ಆನ್ ಗ್ರಿಡ್ ಇನ್ವರ್ಟರ್ಸ್ ಎಲ್ಲನೂ ಪ್ರಾಡಕ್ಟ್ಸಲ್ಲಿ 8 ಇಯರ್ಸ್ ವ್ಯಾರಂಟಿ ಇರುತ್ತೆ. ಸೊ ಕಸ್ಟಮರ್ 8 ಇಯರ್ಗೆ ಏನೂ ತೊಂದರೆ ಇರಲ್ಲ ನಿಮಗೆ. ಇಂಡಸ್ಟ್ರಿಯಲ್ ಇದ್ದಾರೆ, ಸ್ವಲ್ಪ ಏನೋ 5 ಇಯರ್ಸ್ ಕೊಡ್ತಾರೆ, ಸ್ವಲ್ಪ 8 ಕೊಡ್ತಾರೆ, ಸ್ವಲ್ಪ 10 ಇಯರ್ ಕೊಡ್ತಾರೆ. ನಾವು ಎಂತಕ್ಕೆ ಚೂಸ್ ಮಾಡಿದ್ದೀವಿ ಅಂದರೆ ಅವ್ರ ಸರ್ವಿಸ್ ಸೆಂಟರ್ ಒಂದು ಬ್ಯಾಂಗ್ಳೂರು ಕೆಂಗೇರಿನಲ್ಲೇ ಇದೆ. ಸೊ ಅಕ್ರಾಸ್ ಕರ್ನಾಟಕ ಎಲ್ಲಿ ಸೇಲ್ ಮಾಡಿದ್ರೆ ನಿಮಗೆ ಸರ್ವಿಸ್ ಈಸಿಲಿ ಆಕ್ಸೆಸಿಬಲ್ ಇರುತ್ತೆ. ಸ್ವಲ್ಪ ಕಸ್ಟಮರ್ಸ್ ಎಲ್ಲೆಲ್ಲೋ ತೊಗೊಳ್ತಾರೆ, ಬಟ್ ಸರ್ವಿಸ್ ಯಾವತ್ತೂ ನಾವು ಕಟ್ಕೊಳ್ಳಿ, ಹತ್ತಿರ ಇರೋದೇ ತೊಗೊಳ್ಬೇಕು. ಸೊ ಯಾಕಂದರೆ ಸರ್ವಿಸ್ ಈಸಿ ಇರುತ್ತೆ. ಇದು ಆನ್ ಗ್ರಿಡ್ ಇನ್ವರ್ಟರ್ 6 ಕಿಲೋವ್ಯಾಟ್ 5 ಕಿಲೋವ್ಯಾಟ್ 3 ಫೇಸ್ ಇನ್ವರ್ಟರು. ಇದೊಂದು ಇನ್ಸ್ಟಾಲೇಷನ್ ವೀಡಿಯೋನು ಬೇಗ ಬರುತ್ತೆ. ಯಾರೆಲ್ಲ ಫಾಲೋ ಮಾಡಿಲ್ವೋ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲೂ ಫಾಲೋ ಮಾಡಿ. Thank you so much for watching.